ಬೆಳಗಾವಿ ಲೋಕಸಭೆ ಕ್ಷೇತ್ರದ ಹಾಲಿ ಸಂಸದೆ ಮಂಗಳ ಅಂಗಡಿ ಈಗ ಇವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇವರಿಗೊಂದು ಆಸೆ ಇತ್ತಂತೆ, ನಮ್ಮ ಮಕ್ಕಳಿಗೆ ಟಿಕೆಟ್ ಸಿಗಬೇಕು ಅಂತ. ಆದರೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಕ್ಕಿದೆ. ಸೊ ಅವ್ರಿಗೆ ಟಿಕೆಟ್ ಸಿಕ್ಕಿರೋದು ನಮಗೇನು ಅಭ್ಯಂತರ ಇಲ್ಲ. ಎರಡನೇ ಲಿಸ್ಟ್ನಲ್ಲಿ ನಮ್ಮ ಕುಟುಂಬದ ಹೆಸರು ಬರಲಿಲ್ಲ, ಹೀಗಾಗಿ ನಾವು ನಾಯಕರನ್ನ ಭೇಟಿಯಾಗಲು ಹೋಗಿದ್ವಿ. ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ಕೊಡೋದು ಅಭ್ಯಂತರ ಇಲ್ಲ. ಶೆಟ್ಟರ್ಗೆ ಟಿಕೆಟ್ ಕೊಟ್ಟರೆ ನಾವು ಅವ್ರ ಜೊತೆ ನಿಂತ್ಕೊಂಡು ಪ್ರಚಾರ ಮಾಡ್ತೀವಿ. ಮಕ್ಕಳಿಗೆ ಟಿಕೆಟ್ ಆಗಬೇಕು ಎನ್ನುವುದು ನನಗೆ ಆಸೆ ಇತ್ತು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಗಳ ಅಂಗಡಿ. ಏನು ಹೇಳಿದ್ದಾರೆ ನೋಡೋಣ. ಬಿಜೆಪಿ ಹೈಕಮಾಂಡ್ ಬಿಡುಗಡೆ ಮಾಡಿದಂಥ ಏನು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಘೋಷಣೆ ಆಗಿಲ್ಲ. ಹೀಗಾಗಿ ಇನ್ನು ಹಾಲಿ ಸಂಸದರು ಮಂಗಳ ಅಂಗಡಿಯವರು ದೆಹಲಿ ಭೇಟಿಯನ್ನು ಮಾಡಿದರು. ದೆಹಲಿ ಭೇಟಿಯಲ್ಲಿ ವರಿಷ್ಠರು ಯಾವ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಸ್ವತಃ ಮಂಗಳ ಅಂಗಡಿಯವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ನಿನ್ನೆ ಅಷ್ಟೇ ದೆಹಲಿಗೆ ಹೋಗಿದ್ರಿ, ಏನೆಲ್ಲ ಭರವಸೆ ಕೊಟ್ಟರು? ಇಲ್ಲ, ನಾವು ಅಂದರೆ ಸೆಕೆಂಡ್ ಲಿಸ್ಟ್ನಲ್ಲಿ ಅದು ಹೆಸರದು ಬರಲಿಲ್ಲ ಅನ್ನಂತಲೇ ನಾವು ಡೆಲ್ಲಿಗೆ ಸ್ವಲ್ಪ ಕೇಳ್ರ ಆಯ್ತಂತ ಹೇಳಿ ಹೋದ್ವಿ. ಅಷ್ಟರಲ್ಲಿ ಜಗದೀಶ್ ಶೆಟ್ಟರ್ ಅವ್ರದ್ದು ಫೈನಲ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಸುದ್ದಿ ಗೊತ್ತಾಯಿತು. ಹೀಗಾಗಿ ಅವ್ರಿಗೆ ಫೋನ್ ಮಾಡಿ ಇಲ್ಲ ಹಿಂಗಿದೆ ಅನ್ನಂತಲೇ, ಇಲ್ಲ ನಾನು ಮೊದಲು ನಿಂತ್ಕೋದಿಲ್ಲ ಅಂತ ಹೇಳಿದರು. ಅದು ಮತ್ತಿಲ್ಲ, ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ, ನಾನು ಬೆಳಗಾವಿಯಿಂದ ನಿಂತ್ಕೋತೇನೆ ಅನ್ನಂತಲೇ ನಾವು ಅಲ್ಲಿ ಯಾರಿಗೆ ಭೇಟಿ ಆಗಲಿಲ್ಲ. ನೀವು ಕೇಳಿಲ್ಲ ನನಗೆ ಕೊಡಿ ಅಂತೇಳಿ ಏನಾದರೂ ಕೇಳಿಲ್ಲ ವರಿಷ್ಠರಿಗೆ? ಇಲ್ಲ, ನಾವಲ್ಲಿ ಯಾರಿಗೆ ಭೇಟಿನೇ ಆಗಲಿಲ್ಲ. ಜಗದೀಶ್ ಶೆಟ್ಟರ್ ಅವ್ರಿಗೇ ನಿಂತ್ಕೊಳ್ಳೋಕ್ಕೆ ಇದು ಮಾಡಿದ್ರು ಅಂತಲೇ ನಾವು ಯಾರಿಗೂ ಭೇಟಿ ಆಗಲಿಲ್ಲ. ಮೊದಲಿಗೆ ಇಲ್ಲಿ ಮನೆಯಲ್ಲಿ ಬಂದಾಗ ಕೇಳಿದ್ದೀವಿ, ನಮ್ಮ ಫ್ಯಾಮಿಲಿಗೆ ಬೇಕು, ಮಕ್ಕಳಿಗೆ ಶ್ರದ್ಧಾಗೆ ಸ್ಫೂರ್ತಿಗೆ, ಇಲ್ಲಾಂದರೆ ಕಡೆಗೆ ನನಗೆ ಅಂತ. ಏನಂದಿದ್ರು ಮೇಡಮ್ ಅವ? ಹಾಂ, ಮಾತಾಡ್ತೇವೆ, ಚರ್ಚೆ ಮನೆ ತನಕನೂ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು. ಏಕಾಏಕಿ ಶೆಟ್ಟರ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಮತ್ತು ಅವರು ಫೈನಲ್ ಅಂತಿದ್ದಾರೆ. ಸಪೋರ್ಟ್ ಮಾಡ್ತೀರಾ ಮೇಡಮ್? ಹಾಂ, ಸಪೋರ್ಟ್ ಮಾಡಲೇಬೇಕಲ್ಲ ಅವರೇ. ಮತ್ತು ಯಾರು ನಿಂತಾದ್ರೂ ನಾವು BJP ಪರ ಪ್ರಚಾರ ಮಾಡ್ತೀವಿ. ಇವಾಗ ಅವರಂತಿ ಮನೆ ಒಳಗಿನವರು ಪ್ರಚಾರ ಮಾಡೋಣ. ಬೀಗರು ಹಾಂ, ಬೀಗರು ಯಾರು ನಿಂತರೂ ಪ್ರಚಾರ ಮಾಡಬೇಕಲ್ರಿ. ಮೋದಿಜಿ ಅವ್ರಿಗೆ ಮತ್ತೊಮ್ಮೆ ಇದು ಪ್ರೈಮ್ ಮಿನಿಸ್ಟರ್ ಮಾಡೇ ತಿರೋದು. ಸುಮಾರು ಈಗ 4-5 ಫೀಲ್ಡ್ನಿಂದ ಈ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಇತ್ತು. ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ವಿರೋಧ ಆಗೋದಿಲ್ಲ ಏನು ಮೇಡಮ್ ಬೆಳಗಾವಿಯಲ್ಲಿ ಅವರಿಗೆ? ಆ ಥರ ಏನಿಲ್ಲ. BJP ಎಲ್ಲರೂ ಮೊದಲಿಂದಾದರೂ ಹೇಳ್ಕೊತಾ ಇದ್ದಾರೆ, ಯಾರ ಟಿಕೆಟ್ ಸಿಕ್ಕರೂ BJP ಮಾಡಬೇಕಂತ. ಈ ಥರ ಕಾರ್ಯಕರ್ತರಿಗೆ ಅವರು ಎಲ್ಲ ಮಾತಾಡಿದ್ದಾರೆ, MLAಗಳ ಜೊತೆ, ಕಾರ್ಯಕರ್ತರ ಜೊತೆ. ಆಯಿತು, ನಾವು ನಿಮ್ಮ ಪರವಾಗಿ ಪ್ರಚಾರ ಮಾಡ್ತೇವೆ ಅಂತ ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ಶೆಟ್ಟರ್ ಹೆಸರು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಫೈನಲ್ ಅನ್ನೋತಿಂದಲೇ ಇಲ್ಲಿ ಗೋ ಬ್ಯಾಕ್ ಶೆಟ್ಟರ್ ಅನ್ನೋ ಒಂದು ಅಭಿಯಾನ ಸ್ಟಾರ್ಟ್ ಆಗಿದೆ ಮೇಡಮ್. ಅದು ಸ್ವಲ್ಪ ಮಂದಿ ವಿರೋಧ ಇರೋರಲ್ರಿ, ಅದು ಆ ಥರ ಏನಾಗೋದಿಲ್ಲ. ಯಾಕಂದರೆ ಅವರು ಮೊದಲಿಂದ ಲೀಡರ್, ಸೀನಿಯರ್ ಲೀಡರು. ಹೀಗಾಗಿ ಎಲ್ಲರೂ ಮಾಡ್ತಾರಂತ ವಿಶ್ವಾಸ ಇದೆ. ಹೊರಗಿನವರು ಒಳಗಿನವರು ಅನ್ನೋ ಆ ಥರ ಏನಾಗಕ್ಕಿಲ್ಲ. ಅವರು ಮೊದಲ ಲೀಡರ್ ಅನ್ನಂತಲೇ ಆ ಥರ ಏನಾಗಕ್ಕಿಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ಮಾಡ್ತಾರಂತ ವಿಶ್ವಾಸ ಇದೆ. ಮೇಡಮ್, ಈಗ ನಿಮಗೆ ಹೈಕಮಾಂಡಿಂದ ಏನಾದರೂ ಭರವಸೆ ಕೊಟ್ಟಿದ್ದಾರೆ? ಟಿಕೆಟ್ ಈಗ ಹಾಲಿ ಸಂಸದರಿದ್ರಿ, ಟಿಕೆಟ್ ಕೈ ತಪ್ತಾ ಇದೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಏನಾದರೂ ಭರವಸೆ ಕೊಟ್ಟಿದ್ದಾರಾ? ನಾವು ಯಾರು ಇವಾಗ ಹೈಕಮಾಂಡ್ಗೆ ಭೇಟಿಯಾಗಿ ಆ ಥರ ಏನು ಅವರು ಕೇಳಿಲ್ಲ, ನಾವು ಏನು ಹೇಳಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ. ಇದಿಷ್ಟು ಏನು ಹಾಲಿ ಸಂಸದರಾಗಿರುವಂಥ ಮಂಗಳ ಅಂಗಡಿಯವರು ಹೇಳ್ತಿರುವಂಥದ್ದು. ಜಗದೀಶ್ ಶೆಟ್ಟರ್ ಅವರ ಹೆಸರು ಫೈನಲ್ ಆಗಿದೆ, ಹೀಗಾಗಿ ನಾವು ಅವ್ರಿಗೆ ಸಪೋರ್ಟನ್ನು ಕೂಡ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.